ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ಮಗನ ಬರ್ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಮಡ್ಲಕ್ಕಿ ಒಪ್ಪಿಸ್ಬೇಕಿತ್ತು. ಇಲ್ಲೇ ಚಳ್ಳಕೆರೆ ಅಮ್ಮ ದೇವಸ್ಥಾನ ಅಂತೇಳಿ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಮಡ್ಲಕ್ಕಿ ಒಪ್ಸೋಕ್ಕೆ ರೆಡಿ ಆಗಿದ್ವಿ. ನಾನು, ನಮ್ಮಮ್ಮ ಮತ್ತು ನನ್ನ ಇಬ್ಬರು ಮಕ್ಕಳು. ನನ್ನ ದೊಡ್ಡ ಮಗನ ಬರ್ಡೇ ಇತ್ತು, ಅವ್ನಿಗೆ 5 ವರ್ಷದ ಬರ್ಡೇ ಇವಾಗ ಆಲ್ರೆಡಿ. ದೇವಸ್ಥಾನಕ್ಕೆಲ್ಲ ಮಡ್ಲಕ್ಕಿ ಒಪ್ಸ್ಕೊಬಂದು ನಮಗೆ ಇಲ್ಲಿ ಚಳ್ಳಕೆರೆಯಲ್ಲಿ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಇರೋದು ಇದೊಂದೇ ಪ್ಲೇಸು. ಯಾಕಂದರೆ ಇಲ್ಲಿ ಅಷ್ಟೊಂದು ಏನೂ ಇಲ್ಲ. ನನ್ನ ಮಗನ ಫಸ್ಟ್ನೇ ವರ್ಷದಂತೂ ಅಷ್ಟೇ ಅವ್ನು ತುಂಬ ಹುಡುಕಿದಾಗ ಸರ್ಚ್ ಮಾಡಿದಾಗ ಸಿಕ್ಕಿದ್ದೊಂದೇ. ಇಲ್ಲಿ ಅಷ್ಟೊಂದು ಅನುಕೂಲಸ್ತ ಇಲ್ಲ ಇರೋದ್ರಲ್ಲೇ. ಈಗ ಫಸ್ಟ್ ಟೈಮ್ದು ಹಂಗೆ ಮಾಡಿದೆ, ಇವಂದು ಮಾಡ್ಬೇಕನ್ನೋ ಒಂದು ಹುಮ್ಮಸ್ಸಿತ್ತು. ಸೊ ಎಲ್ಲೂ ಸಿಗಲಿಲ್ಲ. ಡೆಕೋರೇಷನ್ ಅಷ್ಟು ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ, ಇದೆ ಫಿಕ್ಸೆಡ್ಡು. ನೋಡಿ ನಿಮ್ಮ ಇಷ್ಟ ಇದ್ದರೆ ಮಾಡಿಕೊಡ್ರಿ ಅಂದರು. ಇನ್ನೇನು ಮಾಡೋಕ್ಕೋಗಲ್ವ, ಆಪ್ಷನ್ನೇ ಇಲ್ಲ, ಬೇರೆ ವಿಧಿ ಇಲ್ಲ. ಮಾಡೋಣ ಚಿಕ್ಕವನಂತೇಳಿ 5 ವರ್ಷದ ಬರ್ಡೇ ಒಂದು ಪಾಪ ಯಾವಾಗಲೂ ಮನೆಯಲ್ಲೇ ಮಾಡ್ತಿರೋದು, ಅದಕ್ಕೆ ಈ ಸರಿ ಆದರೂ ಚೆನ್ನಾಗಿರಲಿ ಅಂತೇಳಿ ಇದೊಂದು ಸರಿ ಮಾಡಿಬಿಡೋಣ ಅಂದ್ಕೊಂಡು. ಕಟ್ ಮಾಡಿರಿ ಹ್ಯಾಪಿ ಬರ್ಡೇ ಹೇಳ್ರಿ. ತಡೆ ಬಜ್ಜಿ ಮುಂದೆ ಬರ್ರಿ. ಅದು ಕ್ಯಾಂಡ್ಲ್ ಅದಕ್ಕೆ Enjoy 100% online courses and get instant loan up to 25,000 rupees. मैं तो म्यूचुअल फंड्स में लगाऊंगा। क्या विदेश
ಮತ್ತೊಮ್ಮೆ ನನ್ನ ಮಗನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತೇನೆ. ಈ ಬ್ಲಾಗ್ನ ಇಲ್ಲಿಗೆ ಹೆಡ್ ಮಾಡ್ತಿದ್ದೀನಿ. ಬರ್ತ್ಡೇ ಬಂದ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲರಿಗೂ. ದಯವಿಟ್ಟು ನೀವು ವಿಡಿಯೋ ನೋಡೋರು ಸಪೋರ್ಟ್ ಮಾಡಿ, ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಸರಿ ನೋಡಿ ನನ್ನ ವಿಡಿಯೋನ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.